ನಾನು ಅವ್ರಿಗೆ ಕೇಳಿದೆ, ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ ಗೊತ್ತೇನಯ್ಯ? 39 ವರ್ಷ 5 ತಿಂಗಳು 24 ದಿವಸ. 40ನೇ ಬರ್ತ್ಡೇ ನೋಡಲೇ ಇಲ್ಲ ಪುಣ್ಯಾತ್ಮ. 40ನೇ ಬರ್ತ್ಡೇ ನೋಡದ ಒಬ್ಬ ಪುಣ್ಯಾತ್ಮ ತಾನು ತೀರಿಕೊಂಡ 120 ವರ್ಷಗಳ ನಂತರ ಇವತ್ತಿಗೂ ಕೂಡ ಪ್ರಭಾವಿಯಾಗಿ ಬದುಕಿದ್ದಾರೆ ಅಂತಂದ್ರೆ, ಬದುಕಿರುವಾಗ ಎಂಥ ಬದುಕನ್ನ ಬದುಕಿರಬೇಕು ಅಂತ ಊಹೆ ಮಾಡ್ಲಿಕ್ಕಾಗತ್ತಾ ನಮ್ಮ ಹತ್ರ? ಎಂತ ಸವದಿರೋ ಜೀವ ಅದು ಅಂತಂದ್ರೆ, ಸ್ವಾಮೀಜಿಯ ಒಂದು ಮಾತಿದೆಯಲ್ಲ, ಕರ್ಮಯೋಗ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ರೀಡ್ ದಟ್ ಬುಕ್. ವಿವೇಕಾನಂದರ ಬಗ್ಗೆ ಅಭಿಮಾನ ಇದ್ದವ್ರು ಓದಬೇಕಾಗಿರೋ ಪುಸ್ತಕ. ವಿವೇಕಾನಂದರ ಬಗ್ಗೆ ಓದುವಾಗ ಬಹಳ ಕಣ್ಣೀರು ಬರುತ್ತೆ, ಎಷ್ಟು ಕಷ್ಟ ಇತ್ತು ಈ ಮನುಷ್ಯನಿಗೆ ಅಂತ. ಯಾರೋ ಬರೆದ್ರು ಪುಸ್ತಕ, ವಿವೇಕಾನಂದರಿಗೆ 31 ಕಾಯಿಲೆಗಳಿದ್ವು, ಅವರಿಗೆ ಕೈ ಮುಟ್ಟಿದ್ರೆ ನೋಯ್ತಾ ಇತ್ತು, ಅವರಿಗೆ ಹಾರ್ಟಿನ ಪ್ರಾಬ್ಲಮ್ ಇತ್ತು, ಅವರಿಗೆ ಇಂಥ ಸಮಸ್ಯೆ ಇತ್ತು ಅಂತ 31 ಕಾಯಿಲೆಗಳ ಪಟ್ಟಿಯನ್ನ ಬರೆದು ವಿವೇಕಾನಂದರು ಇಂಥವರು ನೋಡಿ ಅಂತ. ಸ್ವಾಮೀಜಿ ಹೇಳ್ತಾರೆ, ತುಕ್ಕು ಹಿಡಿದು ಕೊನೆಯಲ್ಲಿ ಬೆಡ್ ಮೇಲೆ ಮಲಗೋಕ್ಕಿಂತ ಸೌದ್ ಹೋಗಿ ಬೆಡ್ ಮೇಲೆ ಮಲಗಿದವನು 100 ಪಾಲು ವಾಸಿ, ಯಾಕೆ ಕೂತ್ಕೋತ್ಯ ಅಂತ. ಕರ್ಮಯೋಗಕ್ಕೆ ಇದಕ್ಕಿಂತ ಒಳ್ಳೆಯ ಮಂತ್ರ ಇನ್ನೇನಿದೆ? ಪೇಟೆಂಟ್ ತಗೊಳ್ಳುವ ಹುಚ್ಚು ನಮ್ಗಿದ್ದಿದ್ರೆ ಅದು ಜಗದೀಶ್ ಚಂದ್ರ ಬೋಸರ ಹೆಸರಲ್ಲಿ ಇರ್ತಿತ್ತು. ಇದು ಭಾರತದ ಸಾಮರ್ಥ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. AIEEE ಅದನ್ನು ಇವತ್ತು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿದೆ. ಹೀಗೆ ಪೇಟೆಂಟ್ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದಿದ್ರೆ ಇವತ್ತು ಭಾರತ ಜಗತ್ತಿನ ಯೋಗದ ಪೇಟೆಂಟ್ ಅನ್ನ ತೆಗೆದುಕೊಂಡಿದ್ದಿದ್ರೆ, ಎಲ್ಲೆಲ್ಲಿ ಯೋಗದ ಆಸನಗಳು ನಡೀತಾವೋ ಅಲ್ಲಿಂದೆಲ್ಲ ಪೇಟೆಂಟಿನ ರಾಯಲ್ಟಿ ಬರಬೇಕಿತ್ತು ನಮಗೆ. ಅಷ್ಟು ಭಾರತ ಆ ಮಟ್ಟದಲ್ಲಿತ್ತು. ಆದ್ರೆ ಮಾತಿಗಲ್ಲ ಶಕ್ತಿ ಇರೋದು ಆ ಬದುಕಿಗೆ. ಸ್ವಾಮಿ ವಿವೇಕಾನಂದರ ಬದುಕು ಹೆಂಗಿತ್ತು ಅಂತಂದ್ರೆ, ಅವರ ಯೌವನ ಕಾಲದಲ್ಲಿ ಹೇಳ್ತಾರಲ್ಲ, ಅವರು ಗುರುಮಹಾರಾಜರ ಅಂದ್ರೆ ರಾಮಕೃಷ್ಣರ ಬಳಿಗೆ ಹೋಗಿ ಅವರು ಧ್ಯಾನ ಕೂತಾಗ ಒಂದ್ಸಲ ಗಿರೀಶ ನೋಡ್ತಾನೆ ಅವರನ್ನ. ಮೈ ತುಂಬಾ ನೊಣಗಳು ಮುತ್ತಿಕೊಂಡು ಕೂತ್ಕೊಂಡಿವೆ ನರೇಂದ್ರನನ್ನ, ಇವನು ಮಾತ್ರ ಕದಲುವ ಸ್ಥಿತಿಯಲ್ಲೇ ಇಲ್ಲ. ಆ ಪರಿ ಅಖಂಡವಾಗಿರುವಂತ ಏಕಾಗ್ರ ಚಿತ್ತನಾಗಿ ಕುಳಿತಿರುವ ನರೇಂದ್ರ. ಆ ಭಂಗಿ ಹೇಗಿತ್ತು ಅಂತಂದ್ರೆ, ಯಾವುದೋ ಒಂದು ಮೂರ್ತಿ ತಂದು ಇಟ್ಟಿದ್ದೀವಿ ಎನ್ನುವಷ್ಟರ ಮಟ್ಟಿಗೆ ಅವನದನ್ನು ಮುಟ್ಲಿಕ್ಕೆ ಹೋಗಿದ್ದಾಗ ಆಕೆ ಬಂದು ಹೇಳಿದಂತೆ, ಮುಟ್ಬೇಡ ಮೂರ್ತಿ ಅಲ್ಲ, ಅದು ಜೀವಂತ ಶರೀರ ಅದು ಅಂತ. ನಂಗೆ ಶಾಕ್ ಆಗ್ಬಿಡ್ತು. ಒಬ್ಬ ಆಕ್ಸ್ಫರ್ಡ್ ನಲ್ಲಿ ಯಾರೋ ಒಬ್ಬ ಪ್ರೊಫೆಸರು ನಾನು ಯೋಗ ಡೇಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಕೇಳ್ತಾ ನನಗೆ ಕೇಳಿದ್ರು, ವಾಟ್ ಆಲ್ ಆಸನಾಸ್ ಯು ಡು? ಒಂದ್ಸಲ ಶಾಕ್ ಆಗ್ಬಿಡ್ತು ನನಗೆ. ಏನ್ ಹೇಳಲ್ಲ ಮಾಡಿ ಇಡೀ ಯೋಗವನ್ನೇ ಆಪೋಷಣ ತೆಗೆದುಕೊಂಡು ಒಂದು ಹಂತದಲ್ಲಿ ಯೋಗ ನಮ್ದಲ್ಲ ಅದು ಅವರದ್ದೇ ಅಂತ ಹೇಳೋ ಮಟ್ಟಿಗೂ ಹೋಗಿಬಿಟ್ಟಿದ್ರು. ಅಂಥವ್ರು ಇವತ್ತು ಯೋಗವನ್ನ ನಾನೂ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅಂತಂದ್ರೆ, ಇದಕ್ಕಿಂತಲೂ ಒಳ್ಳೆಯ ಕಾಲಘಟ್ಟ ಮತ್ತೊಂದು ಬಂದಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ನೀವೆಲ್ಲರೂ ಅದಕ್ಕೆ ಅಭಿನಂದನಾರ್ಹರು. ಅಥವಾ ಅಂಥ ಕಾಲಘಟ್ಟದಲ್ಲಿ ಇರುವಂತ ಯೋಗ ನಮಗೆ ಸಿಕ್ಕಿದೆ ಅಂತ ಖುಷಿ ಪಡಬೇಕು ಅಷ್ಟೇ. ಈ ಹಿಂದೆ ಹೇಗಿತ್ತು ಅಂತಂದ್ರೆ, ಒಂದ್ ಕಾಲದಲ್ಲಿ ಯೋಗ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಬೇಕಾದಾಗ ಹೇಳ್ಕೊಂಡ್ರೆ ಜನ ಆಡ್ಕೊಳ್ತಾ ಇದ್ರು. ಇವತ್ತು ಕೆಲವರಿದ್ದಾರೆ ಆಸನಗಳನ್ನ ಕಲಿತು ಒಂದಷ್ಟು ಆಸನಗಳನ್ನ ಅಭ್ಯಾಸ ಮಾಡ್ತಾರೋ, ಅವ್ರ ಮಂಡಿ ನೋವು ಹೆಂಗ್ ಗುಣ ಆಗುತ್ತೆ ಅಂತ ಕೇಳಿದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಯಾರ್ಯಾರು ಆಸನಗಳನ್ನ ಕಲಿತು ವೆರಿಕೋಸ್ ವೈನ್ಸ್ ಹೆಂಗ್ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಅವ್ರ ಹತ್ರ. ಅದು ಸೈಂಟಿಫಿಕ್ ಮೆಥಡ್ ಅಲ್ಲ ಅಂತ ಈಗಲೂ ಹೇಳುವಾಗ, ಜಗತ್ತಿನ ಅನೇಕ ವೈದ್ಯ ವಿಜ್ಞಾನಿಗಳು ಸೈಲೆಂಟ್ ಆಗಿ ತಮ್ಮ ಮನೆಯವರಿಗೆ ಈ ಚಿಕಿತ್ಸೆ ಬೇಡ, ಯೋಗಕ್ಕೆ ಹೋಗು ಅಂತ ಹೇಳುವಂತ ಸಂದರ್ಭ ಬಂದಿದೆಯಲ್ಲ, ಅದು ಒಂದು ಅದ್ಭುತವಾಗಿರುವಂತ ಕಾಲಘಟ್ಟ ಅಂತ ನಾನು ಭಾವಿಸ್ತೀನಿ. ಬಹಳ ವಿಶೇಷವಾದ ಸಂಗತಿ ಅಂತ. ಹೀಗಾಗಿ ಆಗ ನಮಗೆ ಯಾವತ್ತೂ ನಮ್ಮ ವಿಚಾರಧಾರೆಗಳ ಮೇಲೆ, ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಪೇಟೆಂಟ್ ತಗೊಂಡು ಗೊತ್ತಿಲ್ಲ. ನಾವು ಯಾವತ್ತೂ ಪೇಟೆಂಟ್ ತಗೊಳ್ಳೋದಿಲ್ಲ. ಇದು ಜಗತ್ತಿಗೆ ಸೇರಿದ್ದು. ಈ ಸಂಶೋಧನೆ ಜಗತ್ತಿನ ಒಳಿತಿಗೋಸ್ಕರ ಆಗುತ್ತೆ ಅಂತಾದ್ರೆ ಇದರ ಮೇಲೆ ನನ್ನ ಹಿಡಿತ ಇರಬಾರದು ಅಂತ ನಾವು ಯಾವಾಗ್ಲೂ ಬಯಸುವಂತವ್ರು. ಅಕಸ್ಮಾತ್ ಪೇಟೆಂಟ್ ತಗೊಂಡು 0ಗೆ ಮತ್ತು ಇನ್ಫಿನಿಟಿಗೆ ಪೇಟೆಂಟ್ ತಗೊಂಡಿದ್ರೆ ಕ್ರಿಪ್ಟೋ ಕರೆನ್ಸಿ ಬಂದ ನಂತರವೂ ರಾಯಲ್ಟಿ ತಗೋಬಹುದಾಗಿತ್ತು ನಾವು. ವ್ಯಾಸಂಗರಾಗಿರುವ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಶ್ರದ್ಧೆಯ ನಮನಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇದು ಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ. ಯೋಗ ಅಂತ ಕರೀತಾರೆ ನಮ್ಮೊಳಗೆ. ಬಹಳ ವಿಶೇಷವಾಗಿರುವ ಪದ, ಬಹಳ ಜನ ಬಳಸಿರ್ಬೋದು ಇವತ್ತು ಬೆಳಗ್ಗಿನಿಂದ. ಯೋಗ ಒಂದು ಒಳ್ಳೆ ಯೋಗ ಬಂದಿದೆ ಅಂತ ನಾವು ಹೇಳ್ತೀವಿ ಅಂದ್ರೆ ಕೂಡಿ ಬಂದಿದೆ ಅಂತ ಅರ್ಥ. ಯಾಕೆ ಕೂಡಿ ಬಂದಿದೆ ಹೇಳ್ತೀವಲ್ಲ, ಗ್ರಹಗಳ ಯೋಗ ಸೇರ್ಕೊಂಡಿದೆ. ಯೋಗ ಅಂದ್ರೇನೆ ಕೂಡಿಸೋದು ಅಂತ ಅರ್ಥ. ಹೀಗಾಗಿ ಯೋಗ ಬಂದಿದೆ ಅಂತಂದ್ರೆ ನಾನು ನೀವು ಒಂದು ಕಡೆ ಸೇರುವಂತ ಯೋಗ ಅವಕಾಶ ಸಿಕ್ಕಿದೆ ಎನ್ನುವಂಥ ದೃಷ್ಟಿ ಅದು ಯೋಗದೊಂದಿಗೆ ಇದೆ. ಯೋಗ ಎಲ್ಲರನ್ನೂ ಕೂಡಿಸುವ ಸಂಗತಿ. ಹೀಗಾಗಿ ಯೋಗ ಬಹಳ ವಿಶಿಷ್ಟವಾಗಿರುವಂತ ಆ ದೃಷ್ಟಿಯಲ್ಲಿ ನಾವು ಯೋಗವನ್ನ ನೋಡ್ತೀವಿ ಅಂತ ನಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಯೋಗ ಇವತ್ತು ಯಾರ್ಯಾರು ಯೋಗ ಮಾಡ್ತಾರೋ ಏನು ಕದ್ದು ಮುಚ್ಚಿ ಮಾಡಬೇಕಾದ ಪ್ರಮೇಯ ಅಂತೂ ಇಲ್ಲ.
ಅವರು ಬಹಳ ಧೈರ್ಯವಾಗಿ ಮಾಡ್ಬೋದು. ಯಾಕೆ ಅಂತಂದ್ರೆ ಯೋಗ ಈಸ್ ಮೋಸ್ಟ್ ಪಾಪ್ಯುಲರ್ ಸಂಗತಿ ಜಗತ್ನಲ್ಲಿ ಇವತ್ತು. ಎಷ್ಟು ಪಾಪ್ಯುಲರ್ ಅಂತಂದ್ರೆ ಜಗತ್ನಲ್ಲಿ ಎಲ್ಲರೂ ಇವತ್ತು ನಾನು ಯೋಗ ಮಾಡ್ತೀನಿ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡ್ತಾರೆ. ನಾನು ಬಹಳ ಬಾರಿ ನೆನಪಿಸ್ಕೊಳ್ತೀನಿ, ಬಹಳ ಹಿಂದೆ UK ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ವರ್ಲ್ಡ್ ಹಿಂದೂ ಫೋರಂ ಕಡೆಯಿಂದ ಆ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲಿಗೆ ಹೋಗ್ಬೇಕು UK-ನಲ್ಲಿ ಅಂತ ಕೇಳಿದ್ರು. ನಾನು ಆಕ್ಸ್ಫರ್ಡ್ ನೋಡಬೇಕು ಅಂತ. ಅವ್ರು ಆಕ್ಸ್ಫರ್ಡ್ನ ಒಬ್ಬ ಪ್ರೊಫೆಸರ್ನ ನನ್ನ ಜೊತೆ ಜೋಡಿಸಿದ್ರು. ಇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಸುತ್ತಾಡಿಸ್ತಾರೆ ಆಕ್ಸ್ಫರ್ಡ್ನ ಅಂತ. ಅವರು ಏಷ್ಯನ್ ಸ್ಟಡೀಸ್ನ HOD, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಅವ್ರ ಜೊತೆ ಮಾತನಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ನನ್ನನ್ನು ಕೂರಿಸ್ಕೊಂಡು ಮಾತನಾಡ್ತಾ, ಯೋಗ ಡೇ ಹತ್ರ ಬಂತಲ್ಲ, ನಾವೆಲ್ಲ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ನಂಗೆ ಶಾಕ್ ಆಗ್ಬಿಡ್ತು. ಒಬ್ಬ ಆಕ್ಸ್ಫರ್ಡ್ನಲ್ಲಿ ಯಾರೋ ಒಬ್ಬ ಪ್ರೊಫೆಸರು ನಾನು ಯೋಗ ಡೇಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಕೇಳ್ತಾ ನನಗೆ ಕೇಳಿದ್ರು, ವಾಟ್ ಆಲ್ ಆಸನಾಸ್ ಯು ಡು? ಒಂದ್ಸಲ ಶಾಕ್ ಆಗ್ಬಿಡ್ತು. ನನಗೆ ಏನು ಹೇಳಪ್ಪ ನಾನು ಅಂತ. ಅಫ್ಕೋರ್ಸ್ ಐ ಡು, ಬಟ್ ಏನು ಹೇಳೋದವ್ರಿಗೆ ಅವ್ರಿಗೆ ಗೊತ್ತಾಗತ್ತಾ, ಅರ್ಥ ಆಗತ್ತಾ ಅಂತ ನಾನು ಮಾಡುವ ಕೆಲವು ಆಸನಗಳನ್ನು ಹೇಳಿದ್ರೆ, ವಾಟ್ ಇಸ್ ಇಟ್, ಊಟ ಮಾಡ್ತಾ ಅವ್ರು ಹೇಳಿದ್ರು, ಓ ದೀಸ್ ಆಲ್ ಆಸನಾಸ್ ಐ ಡು ಸಮ್ ಮೋರ್ ಅಂತೇಳಿ ಇನ್ನೊಂದು 4 ಹೆಸರು ಹೇಳಿದ್ರು. ಐ ಸೆಡ್ ವಂಡರ್ಫುಲ್, ಅದ್ಭುತವಾಗಿದೆಯಲ್ಲ ಇದು ಅಂತ. ನನಗೆ ಹೊಟ್ಟೆಗೆ ಊಟ ಜೀರ್ಣ ಆಗೋ ಸ್ವಲ್ಪ ಟೈಮ್ ತಗೊಳ್ತು. ಯಾರು ನಮ್ಮನ್ನು ಆಡ್ಕೊಳ್ತಾ ಇದ್ರೋ, ಯಾವ ದೇಶದ ಜನ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿ ಇಡೀ ಯೋಗವನ್ನೇ ಆಪೋಷಣ ತೆಗೆದುಕೊಂಡು ಒಂದು ಹಂತದಲ್ಲಿ ಯೋಗ ನಮ್ದಲ್ಲ ಅದು ಅವರದ್ದೇ ಅಂತ ಹೇಳೋ ಮಟ್ಟಿಗೂ ಹೋಗಿಬಿಟ್ಟಿದ್ರು, ಅಂಥವರು ಇವತ್ತು ಯೋಗವನ್ನು ನಾನೂ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತಲೂ ಒಳ್ಳೆಯ ಕಾಲಘಟ್ಟ ಮತ್ತೊಂದು ಬಂದಿರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ನೀವೆಲ್ಲರೂ ಅದಕ್ಕೆ ಅಭಿನಂದನಾರ್ಹರು. ಅಥವಾ ಅಂಥ ಕಾಲಘಟ್ಟದಲ್ಲಿ ಇರುವಂತ ಯೋಗ ನಮಗೆ ಸಿಕ್ಕಿದೆ ಅಂತ ಖುಷಿ ಪಡಬೇಕು ಅಷ್ಟೇ. ಈ ಹಿಂದೆ ಹೇಗಿತ್ತು ಅಂತಂದ್ರೆ ಒಂದ್ ಕಾಲದಲ್ಲಿ ಯೋಗ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಬೇಕಾದಾಗ ಹೇಳ್ಕೊಂಡ್ರೆ ಜನ ಆಡ್ಕೊಳ್ತಾ ಇದ್ರು. ಇವತ್ತು ಕೆಲವರು ಇದ್ದಾರೆ, ಆಲೋಪತಿ ಡಾಕ್ಟರ್ಗಳನ್ನ ಮಾತನಾಡಿಸುವಾಗ ನಂಗೆ ಸಂಕಟ ಅನ್ಸುತ್ತೆ, ಅವರು ತಮ್ಮ ಮೆಡಿಸಿನಲ್ ಮೆಥಡ್ಸ್ ಬಿಟ್ರೆ ಇನ್ ಎಲ್ಲ ಮೆಥಡ್ಗಳನ್ನ ಅದು ಮೆಥಡ್ಡೇ ಅಲ್ಲ ಅಂತ ಕರೀತಾರೆ, ಅದು ಸೈಂಟಿಫಿಕ್ ಮೆಥಡ್ಡೇ ಅಲ್ಲ ಅಂತ ಕರೀತಾರೆ. ಆದ್ರೆ ಯಾರ್ಯಾರು ಆಸನಗಳನ್ನ ಕಲಿತು ಒಂದಷ್ಟು ಆಸನಗಳನ್ನ ಅಭ್ಯಾಸ ಮಾಡ್ತಾರೋ ಅವ್ರ ಮಂಡಿ ನೋವು ಹೆಂಗ್ ಗುಣ ಆಗುತ್ತೆ ಅಂತ ಕೇಳಿದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಯಾರ್ಯಾರು ಆಸನಗಳನ್ನ ಕಲಿತು ವೆರಿಕೋಸ್ ವೈನ್ಸ್ ಹೆಂಗ್ ಕಡಿಮೆ ಆಗಿದೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಅವ್ರ ಹತ್ರ. ಯಾರ್ಯಾರು ಆಸನಗಳನ್ನ ಕಲಿತು ತಮಗಿರಬಹುದಾಗಿರುವಂತ ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಇಲ್ಲ. ಹೇಗೆ ಪ್ರಾಣಾಯಾಮ ಅಂತರಂಗದ ಶಕ್ತಿಯನ್ನು ವೃದ್ಧಿಸುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಇಲ್ಲ. ಬಟ್ ಹೇಳ್ತಾರೆ ಇದು ಯಾವುದು ಸೈಂಟಿಫಿಕ್ ಮೆಥಡ್ ಅಲ್ಲ ಅಂತ ಈಗಲೂ ಹೇಳುವಾಗ ಜಗತ್ತಿನ ಅನೇಕ ವೈದ್ಯ ವಿಜ್ಞಾನಿಗಳು ಸೈಲೆಂಟ್ ಆಗಿ ತಮ್ಮ ಮನೆಯವರಿಗೆ ಈ ಚಿಕಿತ್ಸೆ ಬೇಡ ಯೋಗಕ್ಕೆ ಹೋಗು ಅಂತ ಹೇಳುವಂತ ಸಂದರ್ಭ ಬಂದಿದೆಯಲ್ಲ, ಅದು ಒಂದು ಅದ್ಭುತವಾಗಿರುವಂತ ಕಾಲಘಟ್ಟ ಅಂತ ನಾನು ಭಾವಿಸ್ತೀನಿ. ಬಹಳ ವಿಶೇಷವಾದ ಸಂಗತಿ ಅಂತ. ಇಷ್ಟು ಯೋಗ ವರ್ಲ್ಡ್ ಫೇಮಸ್ ಆಗಿದ್ರು ನನಗೊಂದು ಬೇಸರ ಯಾವಾಗ್ಲೂ ಇರುತ್ತೆ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಇವತ್ತು ಯೋಗವನ್ನು ಮಾಡ್ತಾರೆ. ಯೋಗವನ್ನು ಮಾಡುವಾಗ ಅನೇಕರು ಭಾರತಕ್ಕೆ ಅದೆಷ್ಟರ ಮಟ್ಟಿಗೆ ಗೌರವ ಸಲ್ಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನಗೆ ಯಾವಾಗ್ಲೂ ಅನ್ಸೋದು, ಯೋಗದ ಜೊತೆಗೆ ಯಾರಿಗಾದ್ರೂ ಬೇಸರ ಆದ್ರೂ ಪರವಾಗಿಲ್ಲ, ಅದನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳಿ, ಯೋಗದ ಜೊತೆಗೆ ಒಂದು ಹಿಂದೂ ಟ್ಯಾಗ್ ಬರಬೇಕು ಅಂತ. ಜಗತ್ತಿನಲ್ಲಿ ಅನೇಕ ಸಂಗತಿಗಳಿಗೆ ಆಯಾ ರಿಲಿಜನ್ಗಳ ಟ್ಯಾಗ್ ಬಂದ್ಬಿಡತ್ತೆ. ಕೆಲವು ಸಂಗತಿಗಳಿಗೆ ಇದು ರಿಲಿಜನ್ ಅಲ್ವೇ ಅಲ್ಲ ಅಂತ ಹೇಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಟೆರರಿಸಂ ಮಾಡಿದವರು ಯಾವತ್ತೂ ಕೂಡ ಅದು ಇಸ್ಲಾಂದ ಅಲ್ವೇ ಅಲ್ಲ ಅಂತಾರೆ. ಆದ್ರೆ ಯೋಗವನ್ನ ಕೊಟ್ಟಿರುವ ನಮಗೆ ಇದು ಹಿಂದುತ್ವಕ್ಕೆ ಸೇರಿದ್ದು, ಇದು ಹಿಂದುವಿನ ಆಫ್ ಶೂಟ್ ಅಂತ ಹೇಳಬಲ್ಲಂತ ಧೈರ್ಯವೇ ಇಲ್ಲ ಅಂತಂದ್ರೆ ಇದು ನಿಜಕ್ಕೂ ಬೇಸರದ ಸಂಗತಿ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ನಿಂತ್ಕೊಂಡು ಮಾತನಾಡಿದ್ರಲ್ಲ, ನಮ್ದೊಂದು ಇದನ್ನ ದೌರ್ಭಾಗ್ಯ ಅಂತ ಕರೀಲೋ ಹೆಮ್ಮೆ ಅಂತ ಕರೀಲೋ ಗೊತ್ತಿಲ್ಲ, ಹಿಂದೂಗಳದ್ದ ಅಥವಾ ಭಾರತೀಯರದ್ದೇ ಒಂದು ದೊಡ್ಡ ಪ್ರಾಬ್ಲಮ್. ಅದು ನಮ್ಮ ಮೂಲ ಸತ್ವ ಇರೋದೇ ಹಂಗೆ. ಹೀಗಾಗಿ ಆಗ ನಮಗೆ ಯಾವತ್ತೂ ನಮ್ಮ ವಿಚಾರಧಾರೆಗಳ ಮೇಲೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಪೇಟೆಂಟ್ ತಗೊಂಡು ಗೊತ್ತಿಲ್ಲ. ನಾವು ಯಾವತ್ತೂ ಪೇಟೆಂಟ್ ತಗೊಳ್ಳೋದಿಲ್ಲ. ಇದು ಜಗತ್ತಿಗೆ ಸೇರಿದ್ದು, ಈ ಸಂಶೋಧನೆ ಜಗತ್ತಿನ ಒಳಿತಿಗೋಸ್ಕರ ಆಗುತ್ತೆ ಅಂತಾದ್ರೆ ಇದರ ಮೇಲೆ ನನ್ನ ಹಿಡಿತ ಇರಬಾರದು ಅಂತ ನಾವು ಯಾವಾಗ್ಲೂ ಬಯಸುವಂತವರು. ಅಕಸ್ಮಾತ್ ಪೇಟೆಂಟ್ ತಗೊಂಡು 0ಗೆ ಮತ್ತು ಇನ್ಫಿನಿಟಿಗೆ ಪೇಟೆಂಟ್ ತಗೊಂಡಿದ್ರೆ ಕ್ರಿಪ್ಟೋ ಕರೆನ್ಸಿ ಬಂದ ನಂತರವೂ ರಾಯಲ್ಟಿ ತಗೋಬಹುದಾಗಿತ್ತು. ನಾವು ಯಾವ ಕರೆನ್ಸಿ ಬಂದ್ರೆ ಏನು, ರಾಯಲ್ಟಿ ನಮ್ಗೆ ಬರಬೇಕಾಗಿತ್ತು. 0ಗೆ ಮತ್ತು ಇನ್ಫಿನಿಟಿಗೆ ನಾವೇನಾದ್ರೂ ಪೇಟೆಂಟ್ ತಗೊಳ್ಳಿಕ್ಕೆ ಸಾಧ್ಯ ಆಗಿದ್ರೆ, ಪೇಟೆಂಟ್ ತಗೊಳ್ಳಿಕ್ಕೆ ಸಾಧ್ಯ ಆಗಿದ್ರೆ ಇವತ್ತು ರೇಡಿಯೋ ಕಂಡುಹಿಡಿದಿದ್ದು ಮಾರ್ಕೋನಿ ಅಂತ ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಓದ್ತಾ ಇರಲಿಲ್ಲ. ಪೇಟೆಂಟ್ ತಗೊಳ್ಳುವ ಹುಚ್ಚು ನಮ್ಗಿದ್ದಿದ್ರೆ ಅದು ಜಗದೀಶ್ ಚಂದ್ರ ಬೋಸರ ಹೆಸರಲ್ಲಿ ಇರ್ತಿತ್ತು. ಇದು ಭಾರತದ ಸಾಮರ್ಥ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತು.
AIEEE ಅದನ್ನು ಇವತ್ತು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿದೆ. ಹೀಗೆ ಪೇಟೆಂಟ್ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದಿದ್ರೆ ಇವತ್ತು ಭಾರತ ಜಗತ್ತಿನ ಯೋಗದ ಪೇಟೆಂಟ್ ಅನ್ನ ತೆಗೆದುಕೊಂಡಿದ್ದಿದ್ರೆ ಎಲ್ಲೆಲ್ಲಿ ಯೋಗದ ಆಸನಗಳು ನಡೀತಾವೋ ಅಲ್ಲಿಂದೆಲ್ಲ ಪೇಟೆಂಟಿನ ರಾಯಲ್ಟಿ ಬರಬೇಕಿತ್ತು ನಮಗೆ. ಅಷ್ಟು ಭಾರತ ಆ ಮಟ್ಟದಲ್ಲಿತ್ತು. ಆದ್ರೆ ನಮ್ಗೆ ಈ ಪೇಟೆಂಟ್ ತೆಗೆದುಕೊಳ್ಳೋದು ರೂಢಿ ಇಲ್ಲ. ಪೇಟೆಂಟ್ ಬೇಡ ಬಿಡಿ, ಕೊನೆ ಪಕ್ಷ ಇದಕ್ಕೆ ಕಾರಣರಾದ ಮೂಲ ಪುರುಷರುಗಳನ್ನಾದ್ರೂ ನೆನಪಿಸಿಕೊಳ್ಳುವಷ್ಟು ಸ್ವಲ್ಪ ಶ್ರಮ ವಹಿಸ್ತೀವ ಅಂತ ಕೇಳಿದ್ರೆ ಅದೂ ಇಲ್ಲ. ಸುಮ್ಮನೆ ಹೇಳೋದಾದ್ರೆ ಆಲೋಚನೆ ಮಾಡಿ, ಇವತ್ತು ವರ್ಲ್ಡ್ ಯೋಗ ಡೇ ನಡೆಯುತ್ತಲ್ಲ, ಇವತ್ತು ಅಮೆರಿಕಾದಲ್ಲಿ ಯುರೋಪ್ನಲ್ಲೆಲ್ಲ ಯೋಗವನ್ನ ಬಹಳ ಹೆಮ್ಮೆಯಿಂದ ಮಾಡ್ತಾರಲ್ಲ, ಈ ಯೋಗದ ಬೀಜವನ್ನ ಅಮೆರಿಕಾದ ನೆಲದಲ್ಲಿ, ಯುರೋಪಿನ ನೆಲದಲ್ಲಿ, ಒಟ್ಟಾರೆ ಹೇಳೋದಾದ್ರೆ ಪಶ್ಚಿಮದ ನೆಲದಲ್ಲಿ ಮೊದಲ ಬಾರಿಗೆ ಬಿತ್ತಿದ್ಯಾರು ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆಗಳ ಮೇಲೆ ಭಾಷಣ ಮಾಡಿದ ನಂತರ ಅಲ್ಲಿನ ಮೂಲೆ ಮೂಲೆಗಳಲ್ಲಿ ಪ್ರವಾಸ ಮಾಡ್ತಾ ಅಲ್ಲಿನ ಪ್ರಮುಖರನ್ನ ಹಿಡ್ಕೊಂಡು ಅಥವಾ ಅಲ್ಲಿನ ಪ್ರಜ್ಞಾವಂತರ ಮುಂದೆ ಚರ್ಚೆ ಮಾಡ್ತಾ ಯೋಗದ 4 ಅಧ್ಯಾಯಗಳನ್ನು ಪ್ರಸ್ತುತಪಡಿಸುವ, ಅಲ್ಲಿನ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಪ್ರಸ್ತುತಪಡಿಸುವ ಕಾರ್ಯ ನಡೀತಲ್ಲ, ಅದರಿಂದಾಗಿ ಅಮೆರಿಕಾದಲ್ಲಿ ಯೋಗದ ಚರ್ಚೆ ಇವತ್ತಿಗೆ 150-170 ವರ್ಷಗಳ ಹಿಂದೆ ಶುರುವಾಗಿತ್ತು. ಇವತ್ತು ಯೋಗದ ಬಾವುಟವನ್ನ ನಾವು ಹಾರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಬೇಸ್ಮೆಂಟ್ ಅನ್ನ ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ರು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ವಿವೇಕಾನಂದರು 4 ಯೋಗಗಳ ಬಗ್ಗೆ ಮಾತನಾಡಿದ್ರು ಅಂತ ಈಗಲೂ ಕೂಡ ಪೇಪರ್ ಪ್ರೆಸೆಂಟೇಷನ್ ಅಲ್ಲಿ ಎಲ್ಲರೂ ಮಾತನಾಡಿದ್ವಿ. ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ ಮತ್ತು ಜ್ಞಾನ ಯೋಗ. ಮಾತನಾಡೋದಕ್ಕೆ ಬಹಳ ಜನ ಇದ್ದೀವಿ, ನಾನು ಮಾತನಾಡ್ತೀನಿ, ನೀವು ಮಾತಾಡ್ತೀರಿ. ಆದ್ರೆ ಸ್ವಾಮಿ ವಿವೇಕಾನಂದರು ಮಾತನಾಡಿದವರಲ್ಲ, ಬದುಕಿದ್ದನ್ನ ಹೇಳಿದವರು. ಹೀಗಾಗಿ ಆ ಯೋಗದ ಪರಿಕಲ್ಪನೆಗೆ ಹೆಚ್ಚು ಶಕ್ತಿ ಇತ್ತು ಅಂತ. ಮಾತಿಗಲ್ಲ ಶಕ್ತಿ ಇರೋದು ಆ ಬದುಕಿಗೆ. ಸ್ವಾಮಿ ವಿವೇಕಾನಂದರ ಬದುಕು ಹೆಂಗಿತ್ತು ಅಂತಂದ್ರೆ, ಅವರ ಯೌವನ ಕಾಲದಲ್ಲಿ ಹೇಳ್ತಾರಲ್ಲ, ಅವರು ಗುರುಮಹಾರಾಜರ ಅಂದ್ರೆ ರಾಮಕೃಷ್ಣರ ಬಳಿಗೆ ಹೋಗಿ ಅವರು ಧ್ಯಾನ ಕೂತಾಗ ಒಂದ್ಸಲ ಗಿರೀಶ ನೋಡ್ತಾನೆ ಅವರನ್ನ, ಮೈ ತುಂಬಾ ನೊಣಗಳು ಮುತ್ತಿಕೊಂಡು ಕೂತ್ಕೊಂಡಿವೆ ನರೇಂದ್ರನನ್ನ, ಇವನು ಮಾತ್ರ ಕದಲುವ ಸ್ಥಿತಿಯಲ್ಲೇ ಇಲ್ಲ. ಆ ಪರಿ ಅಖಂಡವಾಗಿರುವಂತ ಏಕಾಗ್ರ ಚಿತ್ತನಾಗಿ ಕುಳಿತಿರುವ ನರೇಂದ್ರ ರಾಜಯೋಗದ ಬಗ್ಗೆ ಮಾತನಾಡುವ ಕೆಲಸ ಇರಲಿಲ್ಲ, ಯಾವುದೋ ಪುಸ್ತಕದ ಅಧ್ಯಯನ ಮಾಡಬೇಕಾಗಿರಲಿಲ್ಲ. ತನ್ನ ಅನುಭವವನ್ನ ಸಮಾಜ ಮುಂದೆ ಪ್ರತಿಷ್ಠಾಪಿಸಿದ್ರೆ ಅದೇ ದೊಡ್ಡ ರಾಜಯೋಗದ ಸಬ್ಜೆಕ್ಟ್ ಆಗಿರ್ತಿತ್ತು ಅಂತ ವಿವೇಕಾನಂದರು ಆ ಕೆಲಸವನ್ನ ಮಾಡಿದರು. ಕ್ಯಾಥರಿನ್ ಸ್ಯಾನ್ಬಾರ್ನ್ ಮನೆಗೆ ವಿವೇಕಾನಂದರು ಹೋಗ್ತಾರಲ್ಲ, ಸುಮ್ಮನೆ ನಾನು ಅವ್ರ ಬದುಕಿನಲ್ಲಿ ರಾಜಯೋಗ ಹೆಂಗೆ ಇನ್ವಾಲ್ವ್ ಆಗಿತ್ತು, ಅದು ಬರೀ ಸಾಮಾನ್ಯವಾಗಿ ಮಾತಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ನಿಮ್ಗೆ ಹೇಳ್ತಿದ್ದೀನಿ. ಕ್ಯಾಥರಿನ್ ಸ್ಯಾನ್ಬಾರ್ನ್ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು ಕೂತಿದ್ದಾಗ ಕ್ಯಾಥರಿನ್ ಸ್ಯಾನ್ಬಾರ್ನ್ ಮಿತ್ರ ಆಕೆಯ ಮನೆಗೆ ಬರ್ತಾನೆ. ಮನೆಗೆ ಬಂದವನು ಅಲ್ಲಿನ ಜೋಕಾಲಿ ಅಂತ ಇದರ ಮೇಲೆ ಕುಳಿತಂತ ವಿವೇಕಾನಂದರನ್ನು ನೋಡಿ ಬಹಳ ಆಶ್ಚರ್ಯಚಕಿತನಾಗಿ, ಈ ಮೂರ್ತಿಯನ್ನ ಎಲ್ಲಿಂದ ತಗೊಂಡು ಬಂದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾನೆ ಅಂತ ಕೇಳಿದೆ ನಾನು. ಎಷ್ಟು ಸುಂದರವಾಗಿದೆ ಮೂರ್ತಿ ಅಂತ. ವಿವೇಕಾನಂದರು ಕೂತಿದ್ದ ಭಂಗಿ ಹೇಗಿತ್ತು ಅಂತಂದ್ರೆ, ಒಂದು ಚೂರು ಅಲುಗಾಟ ಇಲ್ಲದ ಆ ಭಂಗಿ ಹೇಗಿತ್ತು ಅಂತಂದ್ರೆ, ಯಾವುದೋ ಒಂದು ಮೂರ್ತಿ ತಂದು ಇಟ್ಟಿದ್ದೀವಿ ಎನ್ನುವಷ್ಟರ ಮಟ್ಟಿಗೆ. ಅವನದನ್ನು ಮುಟ್ಲಿಕ್ಕೆ ಹೋಗಿದ್ದಾಗ ಆಕೆ ಬಂದು ಹೇಳಿದಂತೆ, ಮುಟ್ಬೇಡ ಮೂರ್ತಿ ಅಲ್ಲ, ಅದು ಜೀವಂತ ಶರೀರ ಅದು ಅಂತ. ನಮ್ಮಲ್ಲಿ ಬಹುಶಃ ಅಷ್ಟು ಗಾಬರಿ ಆಗುವ ಸ್ಥಿತಿ ಇರಲಿಲ್ವೇನೋ. ಅಮೆರಿಕಾದಲ್ಲಂತೂ ಅವತ್ತಿನ ದಿನಗಳಲ್ಲಿ ಗಾಬರಿ ಆಗುವ ಸಂಗತಿಯೇ. ಹೀಗೊಬ್ಬ ಮನುಷ್ಯ ಸುತ್ತಲಿನ ಪ್ರಪಂಚದ ಪರಿವೆಯನ್ನ ಮರೆತು ತನ್ನಲ್ಲಿ ತಾನು ಮುಳುಗಿ ಹೋಗೋದು ಸಾಧ್ಯವೇ? 1000 ಐಲ್ಯಾಂಡ್ ಪಾರ್ಕ್ ನಲ್ಲಿ ಸ್ವಾಮಿ ವಿವೇಕಾನಂದರಿಗಾದ ಇದೇ ತರದ ಅನುಭವವನ್ನ ಅವರ ಸುತ್ತಮುತ್ತಲೂ ಇದ್ದ ಜನ ಬರೀತಾರಲ್ಲ. ಧ್ಯಾನ ಯೋಗ ಅಥವಾ ರಾಜಯೋಗ ಸ್ವಾಮಿ ವಿವೇಕಾನಂದರಿಗೆ ಅಂತಸ್ಥವಾಗಿದ್ದ ಸಂಗತಿ. ಸ್ವಾಮಿ ವಿವೇಕಾನಂದರಿಗೆ ಜ್ಞಾನಯೋಗ ಗೊತ್ತಿಲ್ಲದ ಸಂಗತಿ ಏನಾಗಿರ್ಲಿಲ್ಲ. ಪುಸ್ತಕ, ನಾನು ಒಂದ್ಸಲ ಒಬ್ಬ ಸ್ವಾಮೀಜಿನ ಕೇಳಿದೆ, ನನ್ನ ದಡ್ಡತನ ಎಷ್ಟು ನೋಡಿ. ನಾನು ವಿವೇಕಾನಂದರನ್ನ ಬಹಳ ಓದ್ತಿದ್ದೆ, ಈಗಲೂ ಓದ್ತೀನಿ. ನಂಗೆ ಯಾವಾಗ್ಲೂ ಅಚ್ಚರಿ ಮೂಡಿಸುವಂತ ಯಾವ್ದಾದ್ರು ವ್ಯಕ್ತಿತ್ವ ಇದ್ರೆ ಅದು ಸ್ವಾಮಿ ವಿವೇಕಾನಂದರೇ. ಇವತ್ತಿನವರೆಗೂ ಏನಾದ್ರೂ ಓದಾಗ ಅಚ್ಚರಿ ಅನ್ಸುತ್ತೆ, ಏನ್ ಅದ್ಭುತವಾಗಿದೆ ಈ ವಿಚಾರ, ಎಲ್ಲಿಂದ ಹೊಳಿತು ಇವ್ರಿಗೆ ಅಂತ ಅನ್ಸುತ್ತೆ ನನಗೆ. ನಮ್ಗೆಲ್ಲ ಹೊಳಿಬೇಕು ಅಂದ್ರೆ ಪುಸ್ತಕ ಓದಬೇಕಲ್ವಾ. ನಾನು ಒಂದ್ಸಲ ಒಬ್ಬ ಸ್ವಾಮೀಜಿನ ಹೋಗಿ ಕೇಳಿದೆ, ಸ್ವಾಮೀಜಿ ವಿವೇಕಾನಂದರು ಇಷ್ಟೆಲ್ಲ ಯಾವಾಗ ಓದ್ಕೊಂಡ್ರು ಅಂತ. ನಮ್ ಲೆಕ್ಕಕ್ಕೆ ಏನೋ ಒಂದು ಲೈಬ್ರರಿ ಹೋಗ್ಬೇಕು, ನಮ್ ತರ ಓದ್ಬೇಕು, ಅಲ್ಲೆಲ್ಲ ಅಂಡರ್ಲೈನ್ ಮಾಡ್ಕೋಬೇಕು, ಒಂದು ನೋಟ್ ಬುಕ್ ಅಲ್ಲಿ ಬರ್ದಿಟ್ಕೋಬೇಕು, ಯಾರಾದ್ರೂ ಕೇಳಿದಾಗ ಆ ನೋಟ್ ಬುಕ್ ತೆಗೆದು ಹೇಳ್ಬೇಕು. ದಿಸ್ ಇಸ್ ಹೌ ನಾವು ಬೆಳೆದಿರೋದು. ಸ್ವಾಮಿ ವಿವೇಕಾನಂದರು ಎಲ್ಲಿ ಓದಿದ್ರು ಅಂತ ಕೇಳಿದಾಗ ಆ ಸ್ವಾಮೀಜಿ ನನ್ನ ತಲೆ ಮೇಲೆ ಒಂದು ಕೊಟ್ಟು ಹೇಳಿದ್ರು, ರಿಯಲೈಸ್ಡ್ ಸೋಲ್ ಕಣೋದು. ಅವ್ರು ಓದ್ಬೇಕಾಗಿರ್ಲಿಲ್ಲ, ಒಳಗಿದ್ದಿದ್ದು ಹೊರಗೆ ಬರ್ತಿತ್ತು ಅವರಿಗೆ ಅಂತ. ಏನ್ ಚಂದದ ಮಾತು ನೋಡಿ ಅದು. ಜ್ಞಾನಯೋಗ ಅನ್ನೋದು ಅವ್ರು ಓದಿ ಪಡ್ಕೊಳ್ಬೇಕಾದ ಸಂಗತಿ ಆಗಿರ್ಲಿಲ್ಲ.
ಅವರ ಒಳಗಿನಿಂದ ಹೇಗೆ ಅದು ಪ್ರವಾಹೋಪಾದಿಯಲ್ಲಿ ಬರ್ತಿತ್ತು ಅಂತಂದ್ರೆ, ವಿವೇಕಾನಂದರು ಮಾತನಾಡೋಕ್ಕಿಂತ ಮುಂಚೆ ಭಾಷಣ ಶುರುವಾಗ್ತಿತ್ತು, ಮಾತು ಮುಗಿದ ಮೇಲೆ ಜ್ಞಾನಯೋಗ ಆಗಿರ್ತಿತ್ತದು ಅಂತ. ಅದು ನಡೀತಾ ಇದ್ದ ಪ್ರಕ್ರಿಯೆ ಹಾಗೆ ಅಂತ. ಸ್ವಾಮಿ ವಿವೇಕಾನಂದರ ಜ್ಞಾನಯೋಗದ ಶಕ್ತಿ ಅಷ್ಟು ಅಪ್ರತಿಮವಾದ್ದು ಆ ಕಾರಣಕ್ಕೋಸ್ಕರ. ವಿವೇಕಾನಂದರ ಭಕ್ತಿ ಯೋಗದ ಬಗ್ಗೆ ಮಾತನಾಡೋ ಅಗತ್ಯನೇ ಇಲ್ಲ. ಅವ್ರು ಹೇಗೆ ಬದುಕಿದ್ರು ಅಂತಂದ್ರೆ, ಅವರೊಳಗಿನ ಭಕ್ತಿ ಹೇಗಿತ್ತು ಅಂತಂದ್ರೆ, ಮನೆಗೆ ತುಂಬಾ ಕಷ್ಟ ಇದ್ದಾಗ, ನಾನು ತುಂಬಾ ಭಾವುಕನಾಗ್ತೀನಿ ಆ ಘಟನೆ ನೆನಪಿಸ್ಕೊಂಡಾಗ. ಮನೆಗೆ ತುಂಬಾ ಕಷ್ಟ ಇದೆ, ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಒದ್ದಾಡ್ತಾ ಇದ್ದಾರೆ, ತಾನು ಮನೆಗೆ ಹೋಗ್ಬೇಕು. ರಾಮಕೃಷ್ಣರ ಬಳಿ ಬಂದು ಕೇಳ್ತಾನೆ ಪುಣ್ಯಾತ್ಮ, ಕಾಳಿ ನಿಮಗೆ ಪ್ರತ್ಯಕ್ಷರಾಗ್ತಾಳಲ್ಲ, ಸ್ವಲ್ಪ ದಯವಿಟ್ಟು ನನ್ನ ಪರವಾಗಿ ಏನಾದ್ರು ಕೇಳ್ಕೊಳ್ತೀರಾ ಅಂತ ಕೇಳಿದ್ರೆ, ಗುರು ಮಹಾರಾಜ್ ಹೇಳಿದ್ರು, ಹೋಗು ಕಾಳಿ ನೀನೇ ಕೇಳು, ನಿಂಗೆ ದರ್ಶನ ಕೊಡ್ತಾರ. ಗರ್ಭಗುಡಿಗೆ ಹೋಗಿ ಕಾಳಿಯ ಮುಂದೆ ಕೂತು ಕೇಳುವುದಿತ್ರಿ. ಗುರು ಮಹಾರಾಜರು ಇಷ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ರೆ ನಾವಾದ್ರೆ ಕೇಳ್ಬಿಡ್ತಿದ್ವಿ, ಒಂದು ಒಳ್ಳೆ ಮನೆ ಮಾಡ್ಕೊಟ್ಬಿಡು, ಅದೊಂದು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಒಂದು ಒಳ್ಳೆ ಸೈಟ್ ನೋಡ್ಬಿಡು ಅಂತ ಕೇಳಿರ್ತಿದ್ವೇನೋ ಕಾಳಿಗೆ. ತಕ್ಷಣ ಅವ್ರು ಹೋಗಿ ಕೇಳ್ತಾರೆ, ಕಾಳಿಯ ದರ್ಶನ ಆದ ತಕ್ಷಣ, ಜ್ಞಾನ ಭಕ್ತಿ ವೈರಾಗ್ಯ ಬಿಟ್ಟು ಇನ್ನೇನೂ ಬೇಡ ತಾಯಿ ಅಂತ ಕೇಳಬಲ್ಲ ಆ ಉನ್ನತಾವಸ್ಥೆ ಯಾರಿಗ್ರಿ? ಅದು ಜ್ಞಾನದ ಮೇರು ಪರ್ವತವೋ, ಭಕ್ತಿಯ ಆಳಕ್ಕಿಳಿದಿರುವಂತ ಅದ್ಭುತ ಜೀವವೋ ಹೇಳಲಿಕ್ಕೆ ಬರದೇ ಇರುವಂತದ್ದು. ಮೂರು ಬಾರಿ, ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 3ನೇ ಬಾರಿಯೂ ಇದನ್ನೇ ಕೇಳ್ಕೊಂಡು ಬಂದಾಗ ಈ ಕಡೆ ರಾಮಕೃಷ್ಣರು ಚಪ್ಪಾಳೆ ತಟ್ಟಿ ಖುಷಿ ಪಡ್ತಿರ್ತಾರೆ. ನೋಡಿದ್ಯಾ, ನಂಗೆ ಗೊತ್ತಿತ್ತು ನೀನ್ ಬಂದಿರೋದೇ ಇದಕ್ಕೆ, ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ, ಹೋಗುವಂತ. ಈ ಮನುಷ್ಯ ಎಂತವ್ರು, ಬಹಳ ಅದ್ಭುತ. ಈ ಬದುಕೇ ರೋಚಕ. ಆದ್ರೆ ಇಲ್ಲಿಗೆ ಮುಗ್ದಿದ್ದಲ್ಲ, ಇನ್ನೊಂದು ಯೋಗ ಬಾಕಿ ಇದೆ. ಸ್ವಾಮಿ ವಿವೇಕಾನಂದರಿಂದ ನಾವು ಪಡ್ಕೊಳ್ಬೇಕಾಗಿರುವ, ಇಲ್ಲಿರುವಂತ ಬರೀ ಯೋಗದ ಟೀಚರ್ಸ್ಗಳಾಗಿ ನಿಮ್ಮನ್ನ ನಾನು ನೋಡೋದಷ್ಟೇ ಅಲ್ಲ, ಈ ನಾಡಿನ ಸಮಾಜವನ್ನ ಕಟ್ಟುವಂತ, ಭಾರತವನ್ನ ಕಟ್ಟುವಂತ ಒಂದೊಂದು ಇಟ್ಟಿಗೆಯಾಗಿ ನೋಡಿದರೆ, ಪ್ರತಿಯೊಂದು ಇಟ್ಟಿಗೆಯು ಸ್ವಾಮಿ ವಿವೇಕಾನಂದರಿಂದ ಪಡ್ಕೊಳ್ಬೇಕಾಗಿರುವಂತ ಅತ್ಯಂತ ಮಹತ್ವದ ಇನ್ಸ್ಪಿರೇಷನ್ ಯಾವುದು ಅಂದ್ರೆ ವಿವೇಕಾನಂದರ ಕರ್ಮಯೋಗದ ಪರಿಕಲ್ಪನೆ. ಹೇಗೆ ಬದುಕಿದ್ರು ಸ್ವಾಮಿ ವಿವೇಕಾನಂದರು? ಒಂದು ಕ್ಷಣವಾದ್ರೂ ಪುರುಸೊತ್ತಿತ್ತ? ಐ ಆಮ್ ಸಾರಿ, ನನಗೆ ಈ ವಿಚಾರ ಬಂದಾಗಲೆಲ್ಲ ನಾನು ಹೇಳಲೇಬೇಕಾಗತ್ತೆ, ಹೇಳಿದ್ರೆ ಬೇಸರ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಯಾರೋ ಒಬ್ಬರು ಒಂದು ಲೇಖನ ಬರೆದ್ರು. ಶಂಕರ್ ಮುಖರ್ಜಿಯವರ ಪುಸ್ತಕ ದ ಮಾಂಕ್ ಆಸ್ ಅ ಮ್ಯಾನ್ ಅನ್ನೋ ಪುಸ್ತಕದ ಆಧಾರದ ಮೇಲೆ ವಿವೇಕಾನಂದರ ಮೇಲೆ ಒಂದು ಲೇಖನ ಬರೆದ್ರು. ಒಂದು ಪುಸ್ತಕ, ಆ ಪುಸ್ತಕದ ಆಧಾರದ ಮೇಲೆ ಒಂದು ಲೇಖನ ಒಂದು ಪತ್ರಿಕೆಯಲ್ಲಿ ಬಂತು. ಇಡೀ ಮಾಂಕ್ ಆಸ್ ಅ ಮ್ಯಾನ್ ಅಷ್ಟು ಬ್ಯೂಟಿಫುಲ್ ಬುಕ್. ನಾನು ಆ ಪುಸ್ತಕದ ಯಾವ ಅಧ್ಯಾಯವನ್ನು ಕಣ್ಣೀರಿಡದೆ ಓದಲೇ ಇಲ್ಲ. ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ರೀಡ್ ದಟ್ ಬುಕ್. ವಿವೇಕಾನಂದರ ಬಗ್ಗೆ ಅಭಿಮಾನ ಇದ್ದವ್ರು ಓದಬೇಕಾಗಿರೋ ಪುಸ್ತಕ. ವಿವೇಕಾನಂದರ ಬಗ್ಗೆ ಓದುವಾಗ ಬಹಳ ಕಣ್ಣೀರು ಬರುತ್ತೆ, ಎಷ್ಟು ಕಷ್ಟ ಇತ್ತು ಈ ಮನುಷ್ಯನಿಗೆ ಅಂತ. ಯಾರೋ ಬರೆದ್ರು ಪುಸ್ತಕ, ವಿವೇಕಾನಂದರಿಗೆ 31 ಕಾಯಿಲೆಗಳಿದ್ವು, ಅವರಿಗೆ ಕೈ ಮುಟ್ಟಿದ್ರೆ ನೋಯ್ತಾ ಇತ್ತು, ಅವರಿಗೆ ಹಾರ್ಟಿನ ಪ್ರಾಬ್ಲಮ್ ಇತ್ತು, ಅವರಿಗೆ ಇಂಥ ಸಮಸ್ಯೆ ಇತ್ತು ಅಂತ 31 ಕಾಯಿಲೆಗಳ ಪಟ್ಟಿಗೆಯನ್ನ ಬರೆದು ವಿವೇಕಾನಂದರು ಇಂಥವರು ನೋಡಿ ಅಂತ. ನಾನು ಅವ್ರಿಗೆ ಕೇಳಿದೆ, ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ ಗೊತ್ತೇನಯ್ಯ? 39 ವರ್ಷ 5 ತಿಂಗಳು 24 ದಿವಸ. 40ನೇ ಬರ್ತ್ಡೇ ನೋಡ್ಲೇ ಇಲ್ಲ ಪುಣ್ಯಾತ್ಮ. 40ನೇ ಬರ್ತ್ಡೇ ನೋಡದ ಒಬ್ಬ ಪುಣ್ಯಾತ್ಮ ತಾನು ತೀರಿಕೊಂಡ 120 ವರ್ಷಗಳ ನಂತರ ಇವತ್ತಿಗೂ ಕೂಡ ಪ್ರಭಾವಿಯಾಗಿ ಬದುಕಿದ್ದಾರೆ ಅಂತಂದ್ರೆ, ಬದುಕಿರುವಾಗ ಎಂಥ ಬದುಕನ್ನ ಬದುಕಿರಬೇಕು ಅಂತ ಊಹೆ ಮಾಡ್ಲಿಕ್ಕಾಗತ್ತಾ ನಮ್ಮ ಹತ್ರ? ಎಂತ ಸವದಿರೋ ಜೀವ ಅದು ಅಂತಂದ್ರೆ. ಸ್ವಾಮೀಜಿಯ ಒಂದು ಮಾತಿದೆಯಲ್ಲ, ಕರ್ಮಯೋಗವನ್ನ, ಇಡೀ ಸ್ವಾಮೀಜಿಯವರ ಕರ್ಮಯೋಗವನ್ನ ಒಂದು ಸಾಲಿನಲ್ಲಿ ಹೇಳ್ಬೋದು ಅಂತಂದ್ರೆ ಅದು ಯಾವುದು ಗೊತ್ತಾ? ತುಕ್ಕು ಹಿಡಿಯೋಕ್ಕಿಂತ ಸೌದು ಹೋಗೋದು ಒಳ್ಳೇದು. ಇಲ್ಲಿ ಕೂತಿದ್ದೀರಲ್ಲ ಎಲ್ಲ ತರುಣರು, ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ. ನಾನು ನೀವು ಹೀಗೆ ಏನೂ ಕೆಲಸ ಮಾಡದೆ ನಮ್ಮ ಮನೇಲಿ ಕೂತಿದ್ರು 50 ನಂತರ ನಮ್ಮ ಮಂಡಿ ನೋಯೋದು ನಿಲ್ಲದಿಲ್ಲ. ಮಂಡಿ ಸವಿಯೋದನ್ನ ತಡಿ, ಏನೂ ಕೆಲಸ ಮಾಡದೆ ಹೋದ್ರು ಅದು ಸೌದೆ ಇರುತ್ತೆ, ಅದು ತುಕ್ಕು ಹಿಡಿದು ಹೋಗಿರುತ್ತೆ. ಸ್ವಾಮೀಜಿ ಹೇಳ್ತಾರೆ, ತುಕ್ಕು ಹಿಡಿದು ಕೊನೆಯಲ್ಲಿ ಬೆಡ್ ಮೇಲೆ ಮಲಗೋಕ್ಕಿಂತ ಸೌದು ಹೋಗಿ ಬೆಡ್ ಮೇಲೆ ಮಲಗಿದವನು 100 ಪಾಲು ವಾಸಿ. ಯಾಕೆ ಕೂತ್ಕೋತ್ಯ ಅಂತ. ಕರ್ಮಯೋಗಕ್ಕೆ ಇದಕ್ಕಿಂತ ಒಳ್ಳೆಯ ಮಂತ್ರ ಇನ್ನೇನಿದೆ? ಇದೇ ಮಂತ್ರವನ್ನ ನಮ್ಮ ಉಪನಿಷತ್ ಹೇಳಿದಲ್ಲ, ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಷಯ ಚತಂ ಸಮಾಹ. ಯಾರು ನೆನಪಿಸ್ಕೊಂಡ್ರು ಈಗ? ಕೃಷ್ಣನು ಅದೇ ಮಾತನ್ನು, ಅದೇ ವಾಕ್ಯವನ್ನ ಹೇಳ್ತಾನೆ, ನ ಕರ್ಮ ಲಿಪ್ಯತೇನರೆ. ಯಾರು ಈ ತರ ನಿರಂತರವಾಗಿ ಕೆಲಸ ಮಾಡ್ತಾನೋ, ನಿರಂತರವಾಗಿ ಕರ್ಮದಲ್ಲಿ ನಿರತನಾಗಿರ್ತಾನೋ, ಕುರುವನ್ನೇವೇಹ ಕರ್ಮಾಣಿ, ಕರ್ಮವನ್ನ ಮಾಡ್ತಾ 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 ಯಾರು ನಿರತನಾಗಿರ್ತಾನೋ ಅವನನ್ನು ಕರ್ಮಗಳು ಬಂಧಿಸೋದಿಲ್ಲ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದು, ನೀನು ತುಕ್ಕು ಹಿಡಿಯೋಕ್ಕಿಂತ ಸೌದು ಹೋಗುವಷ್ಟು ಕೆಲಸ ಮಾಡು ಅಂತ. ವಿವೇಕಾನಂದರು ಹಂಗೆ ಕೆಲಸ ಮಾಡಿದ್ದಾರೆ.